ನಾವು ಅವ್ರನ್ನೇ ಕಾದ್ಕೊಂಡು ಕೂತ್ಕೊಂಡ್ರೆ ಸದನದಲ್ಲಿ ಏನು ಚರ್ಚೆ ಮಾಡಕ್ಕೆ ಆಗಲ್ಲ. ಅವರೆಲ್ಲ ಬೇರೆ ಬೇರೆ ಕಾರ್ಯದಲ್ಲಿ ಬಿಸಿ ಇದ್ದಾರೆ. ಬಿಸಿ ಇರ್ಲಿ, ಅವ್ರಿಗೆ ಸದನಕ್ಕಿಂತ ಬೇರೆ ಕಾರ್ಯ ಅವ್ರಿಗೆ ಬಹಳ ಪ್ರಾಮುಖ್ಯತೆ ಇದ್ದಂಗಿದೆ. ಇರ್ಲಿ, ಪರವಾಗಿಲ್ಲ, ನನ್ಗೇನು ಬೇಜಾರಿಲ್ಲ. ವಿಪ್ಪಿದ್ದಾರೆ, ಕರ್ಕೊಂಬರ್ತಾರ, ಹೋಗಿ ಕರ್ಕೊಂಬಂದ್ಬಿಡಿ. ಎಲ್ಲಿದ್ರು ಹುಡುಕಿ ಕರ್ಕೊಂಬನ್ನಿ, ನಿಮ್ಮ ತಾಕತ್ತು ಉಪಯೋಗ ಮಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಪ್ರಮುಖವಾಗಿ ಇಡೀ ರಾಜ್ಯದಲ್ಲಿ ತಾವು ಹೆಲ್ತ್ ಮಿನಿಸ್ಟರ್ ಆಗಿದ್ರಿ, ನಾನು ಹೆಲ್ತ್ ಮಿನಿಸ್ಟರ್ ಆಗಿದ್ದೆ. ನಮ್ಗೆ ಅದರ ಅರ್ಥ ನಿಮ್ಗೂ ಗೊತ್ತಾಗ್ತದೆ. ಅದು ಡೀಟೈಲ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ್ಯಾವ ತರ ನಡೆಯುತ್ತೆ ಇವೆಲ್ಲ ಅನ್ನೋದನ್ನು ನಿಮ್ಗೆ ಗೊತ್ತಿದೆ. ಆದ್ರೆ ಇವತ್ತು ಕರ್ನಾಟಕದಲ್ಲಿ ಬೆಚ್ಚು ಬೀಳುವಂತ ಒಂದು ಘಟನೆ ಇಡೀ ರಾಜ್ಯದಲ್ಲಿ ನಡೆದಿದೆ. ಬಳ್ಳಾರಿ ಒಂದೇ ಅಂತಲ್ಲ, ಬಳ್ಳಾರಿಯಲ್ಲಿ ಯಾಕೆ ಆಯ್ತು ಅಂತ ಹೇಳಿದ್ರೆ, ಬಳ್ಳಾರಿಯಲ್ಲಿ ಸರಣಿ ರೀತಿ ಆಗೋಯ್ತು. 1, 2, 3, 4, 5 ಈ ತರ ಆಗೋಯ್ತು. ಅವಾಗ ಸರ್ಕಾರಕ್ಕೆ ಎಚ್ಚರ ಬಂದಿದ್ದು. ಆದ್ರೆ ಇದಕ್ ಮುಂಚೆ ಬೇರೆ ಬೇರೆ ಜಿಲ್ಲೆಯಲ್ಲೂ ಆಗಿದೆ. ಚಿತ್ರದುರ್ಗದಲ್ಲಾಗಿದೆ, ದಾವಣಗೆರೆಯಲ್ಲಾಗಿದೆ, ರಾಯಚೂರಲ್ಲಾಗಿದೆ. ಅಲ್ಲಿ ಒಂದೊಂದು ಇನ್ಸಿಡೆಂಟ್ ಆಗಿದೆ. ಅಲ್ಲಿ ಅದೇ ಹಾಗೆ ಮುಚ್ಚಾಕ ಸ್ಟೇಟ್ಮೆಂಟ್ ಮಾಡ್ತಾ ಅಂತ ಹೇಳಿದ್ರಲ್ಲ ಮಂತ್ರಿ. ಮಾಡ್ಲಿ, ಆರಾಮ್ಸೆ ಮಾಡ್ಲಿ. ಅವ್ರಿಗೆ ಯಾವಾಗ ಸಮಯ ಸಿಗುತ್ತೋ ಬಂದು ಮಾಡ್ಲಿ, ನಮ್ದೇನಿಲ್ಲ. ನಾವು ಸರ್ಕಾರನ ಎಚ್ಚರಗೊಳಿಸ್ಬೇಕಾಗಿರೋದು, ಸರ್ಕಾರಕ್ಕೆ ಕಿವಿ ಹಿಂಡೋ ಕೆಲಸ ಮಾಡ್ಬೇಕಾಗಿರೋದು ನಮ್ಮ ಕರ್ತವ್ಯ. ನಾವು ಮಾಡ್ತಾ ಇದ್ದೀವಿ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಆರೋಗ್ಯ ಇಲಾಖೆ ಒಂದ್ ರೀತಿ ರೋಗ ಪೀಡಿತ ಇಲಾಖೆ ಆಗೋಗ್ಬಿಟ್ಟಿದೆ ಕರ್ನಾಟಕದಲ್ಲಿ. ಆರೋಗ್ಯ ಇಲಾಖೆ ಅದಕ್ಕೆ ರೋಗ ಬಂದ್ಬಿಟ್ಟಿದೆ. ಸಾಮಾನ್ಯವಾಗಿ ಈ ತರ ಘಟನೆ ಆದಾಗ ಫಸ್ಟ್ ಮಂತ್ರಿಗೆ ಕನ್ಸರ್ನ್ ಇರ್ಬೇಕು, ಅದ್ರ ಬಗ್ಗೆ ನಾವು ಹೋಗ್ಬೇಕು. ಇಮಿಡಿಯೇಟ್ ಆಗಿ ಮಂತ್ರಿಗೆ ಹೋಗ್ಬೇಕು. ಇಲ್ಲಿ ಮಂತ್ರಿ ಹೋಗ್ಲೇ ಇಲ್ಲ. ನಾನ್ ಮೊದ್ಲು ಹೋದೆ. ಅದು ನಾನು ಹೋಗಿದ್ದು 3 ದಿನ ಆದ್ಮೇಲೆ, ಮಂತ್ರಿ ಹೋಗಿದ್ದು 6 ದಿನ ಆದ್ಮೇಲೆ. ಅಂದ್ರೆ ಸರ್ಕಾರಕ್ಕೆ ಇಂಟ್ರೆಸ್ಟ್ ಇದೆಯಾ? ಅದಕ್ಕೆ ಹೇಳಿದ್ದು ಅನಾರೋಗ್ಯದ ಇಲಾಖೆ ಔಟಿದೆ. ಒಂದ್ ರೀತಿ ಅಧಿಕಾರಿಗಳಂತೂ ಕೂಡ ಒಬ್ಬರ ಮೇಲೆ ಒಬ್ಬರು ಆಗ್ತಾ ಇದ್ದಾರೆ. ನಾನು ಅಲ್ಲಿ ಭೇಟಿ ಮಾಡಿದ್ದೆ, ಬಳ್ಳಾರಿಗೆ ಹೋಗಿ ಭೇಟಿ ಮಾಡಿದಾಗ ಅಲ್ಲಿ ಎಲ್ಲಾ ಡಾಕ್ಟರ್ಗಳನ್ನೂ ಕರೆದಿದ್ದೆ. ಆಸ್ ಎ ವಿರೋಧ ಪಕ್ಷ ನಾಯಕ ನಾನು ಹೋದಾಗ ಎಲ್ಲ ಬಂದಿದ್ರು. ಎಲ್ಲರೂ ಕೂತ್ಕೊಂಡು ಅವ್ರನ್ನೆಲ್ಲ ಕೂತಿಸಿ ನಾನು ಮಾತಾಡಿದೆ. ಅವರು ತಪ್ಪು ಒಪ್ಕೊಂತ ಇಲ್ಲ. ಡಾಕ್ಟರ್ಗಳು ಹೇಳ್ತಾ ಇರ್ತಾರೆ, ನಮ್ದೇನು ತಪ್ಪಿಲ್ಲ ಇದರಲ್ಲಿ, ಮೆಡಿಸಿನ್ ತಪ್ಪು ಅಂತ ಹೇಳ್ತಾ ಇದಾರೆ. ಇಲ್ಲಿ ಸರ್ಕಾರಿ ಅಧಿಕಾರಿಗಳನ್ನ ಕೇಳಿದ್ರೆ, ಡ್ರಗ್ ಲಾಜಿಸ್ಟಿಕ್ ಅವ್ರು ಕೇಳಿದ್ರೆ, ಸರ್ ನಾನು ಬಂದೆ 2 ತಿಂಗಳಾಗೈತೆ, ನನ್ನೇ ಸಸ್ಪೆಂಡ್ ಮಾಡವ್ರೆ, ನಾನು ದಲಿತರೋನು ಅಂತ ಹೇಳ್ತಾರೆ. ನಾನು ಬಂದ್ 2 ತಿಂಗಳಾಗೈತೆ, 6 ತಿಂಗಳಿಂದ ಈ ಮೆಡಿಸಿನ್ ಸರಿ ಇಲ್ಲ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಕೊಟ್ಮೇಲೂ ಕೂಡ ನನ್ನ ಸಸ್ಪೆಂಡ್, ನಾನೇನು ಇದ್ರ ಪಾತ್ರಧಾರನೆ ಅಲ್ಲ ನಾನು ಅಂತ. ಏನು ಸರ್ಕಾರಕ್ಕೇನು ಯಾರೋ ಒಬ್ಬ ಬಲಿ ಪಶು ಬೇಕಾಗಿತ್ತು, ಒಂದು ಬಲಿ ಪಶು ಬೇಕಾಯ್ತು, ಆ ಬಲಿ ಪಶುನ ಕೊಡ್ಬೇಕಷ್ಟೇ. ಅದು ಸರ್ಕಾರಕ್ಕೆ ಇಂಟ್ರೆಸ್ಟ್ ಇದ್ದಿದ್ರೆ ಇದ್ರ ಬಗ್ಗೆ ಒಂದು ನ್ಯಾಯಾಂಗ ತನಿಖೆಯನ್ನ ಮಾಡಬೇಕಾಯ್ತು. ಒಂದಲ್ಲ, ಎರಡಲ್ಲ, 16 ಔಟಿದೆ ಘಟನೆ. ಅದರಿಂದ ಇವತ್ತು ಒಂಥರ ಜನರ ಬದುಕಿಗೆ ಗ್ಯಾರಂಟಿ ಇಲ್ದಂಗೆ ಆಗೋಗಿದೆ. ಜನರ ಬದುಕಿಗೆ ಗ್ಯಾರಂಟಿ ಇಲ್ಲ. ಒಂದ್ ರೀತಿ ನಕಲಿ ವೈದ್ಯರು, ನಾನು ಇದರಲ್ಲಿ ಬಂದಿದ್ದೆ, ನಕಲಿ ವೈದ್ಯರೇ ಸುಮಾರು 600-700 ಜನ ನಕಲಿ ವೈದ್ಯರು. ನಕಲಿ ವೈದ್ಯರ ಒಂದು ಹಾವಳಿ ಬೇರೆ, ಅದನ್ನ ತಡೆಗಟ್ಟಕ್ಕೆ ಆಗ್ತಾ ಇಲ್ಲ. ಇವರು ಎಲ್ಲೂ ರೈಡ್ ಮಾಡ್ತಾ ಇಲ್ಲ. ನಾನು ಆರೋಗ್ಯ ಸಚಿವನಾಗಿದ್ದಾಗ, ತಾವು ಆಗಿದ್ದಾಗ ನಾನು ಒಂದು 20 ಕಡೆ ರೈಡ್ ಮಾಡಿದ್ದೀನಿ. ಒಂದಿನ ದಾವಣಗೆರೆಗೆ ಹೋದಾಗ ಒಂದು 50 ಜನನ ಒಂದೇ ರಿಸರ್ವ್ ವ್ಯಾನ್ ತರಿಸಿ ತುಂಬಿ ಎಲ್ಲಾನು ಜೈಲ್ ಕಳಿಸಿದ್ದೀನಿ ನಾನು. ಈ ತರದ ಒಂದು ಆಕ್ಟಿವ್ನೆಸ್ ಇವತ್ತು ಇಲಾಖೆಯಲ್ಲಿ ಕಾಣ್ತಾ ಇಲ್ಲ. ಆರೋಗ್ಯ ಇಲಾಖೆ ಒಂಥರ ರೋಗಗ್ರಸ್ತ ಆಗಿರ್ತಕ್ಕಂಥದ್ದು. ಬಡವರಿಗೆ ಇವತ್ತು ಆಸ್ಪತ್ರೆ ಔಷಧಿಗಳು ಕೂಡ ಸಿಗದೇ ಇರುವಂತ ಒಂದು ಸ್ಥಿತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.